ಬಿಗ್ ಬಾಸ್ ಮನೆಯಲ್ಲಿ ಡ್ರೋನ್ ಪ್ರತಾಪ್ ಮತ್ತೆ ಮೂಲೆ ಗುಂಪಾದ್ರ ಅನ್ನೋ ಪ್ರಶ್ನೆ ಎದುರಾಗಿದೆ. ಯಾಕಂದ್ರೆ ಈ ಬಾರಿ ದೀದಿಯರಿಂದಲೇ ಡ್ರೋನ್ ಪ್ರತಾಪ್ಗೆ ಮೋಸ ಆಗಿದೆ. ಇವತ್ತಿನ ಬಿಗ್ ಬಾಸ್ ಕನ್ನಡ ಸೀಸನ್ 10 ರ ಪ್ರೋಮೋ ರಿಲೀಸ್ ಆಗಿದ್ದು, ಈ ಪ್ರೋಮೋದಲ್ಲಿ ಇವತ್ತಿನ ಟಾಸ್ಕನ್ನು ಆಡೋದಕ್ಕೆ ಮನೆ ಮಂದಿಯಲ್ಲಿ 6 ಮಂದಿಯನ್ನು ಸೆಲೆಕ್ಟ್ ಮಾಡಬೇಕು ಅಂತ ಬಿಗ್ ಬಾಸ್ ಹೇಳ್ತಾರೆ. ನಮ್ರತಾ ಮತ್ತು ಸಂಗೀತ ಇವತ್ತಿನ ಟಾಸ್ಕಿಗೆ 6 ಮಂದಿಯನ್ನು ಸೆಲೆಕ್ಟ್ ಮಾಡಲು ಮುಂದಾಗ್ತಾರೆ. ಈ ಸಂದರ್ಭದಲ್ಲಿ ನಮ್ರತಾ ಮತ್ತು ಸಂಗೀತ ಅವರ ಹೆಸರನ್ನು ತಗೊಳ್ತಾರೆ. ಇನ್ನುಳಿದಂತೆ ಯಾವ ಸ್ಪರ್ಧಿಗಳ ಹೆಸರನ್ನು ಅವರು ಆಯ್ಕೆ ಮಾಡಿದ್ದಾರೆ ಅನ್ನೋದು ಇವತ್ತಿನ ಎಪಿಸೋಡ್ ನೋಡಿದಾಗ ಗೊತ್ತಾಗುತ್ತೆ. ಆದರೆ ಚರ್ಚೆಯ ಸಂದರ್ಭದಲ್ಲಿ ನಮ್ರತಾ ಡ್ರೋನ್ ಪ್ರತಾಪ್ ಅವರನ್ನು ಕನ್ಸಿಡರ್ ಮಾಡೋಣ ಅಂತ ಕೇಳಿದಾಗ ಸಂಗೀತ ಬೇಡ ಅನ್ನೋ ಉತ್ತರವನ್ನು ಕೊಡ್ತಾರೆ. ಬ್ಯಾಲೆನ್ಸ್ ಮಿಸ್ ಆಗಬಹುದು, ಹಾಗಾಗಿ ಬೇಡ ಅಂತ ಸಂಗೀತ ಹೇಳ್ತಾರೆ. ಇದು ಪ್ರತಾಪ್ಗೆ ಬೇಸರವನ್ನು ತರಿಸಿದೆ. ನಮ್ರತಾ ಮತ್ತು ಸಂಗೀತ ಬಂದಾಗ ನನ್ನನ್ನು ಯಾಕೆ ಸೆಲೆಕ್ಟ್ ಮಾಡಿಲ್ಲ, ನನಗೂ ಕೂಡ ಟಾಸ್ಕ್ಗಳಲ್ಲಿ ಆಟ ಆಡಬೇಕು ಅನ್ನೋದು ಇದೆ ಅಂತ ವಾದ ಮಾಡ್ತಾರೆ. ಆಗ ನಮ್ರತಾ ನೀನು ಪ್ಯಾನಿಕ್ ಆಗ್ತೀಯಾ, ಅದೊಂದು ರೀಸನ್ಗೆ ಅಂತ ಹೇಳ್ತಾರೆ. ಸಂಗೀತ ಕೂಡ ಅದೇ ರೀಸನನ್ನು ಕೊಡ್ತಾರೆ. ನೀನು ಪ್ಯಾನಿಕ್ ಆಗ್ತೀಯಾ, ಅದು ನೋಡೋರ್ಗೂ ಕೂಡ ಗೊತ್ತಾಗುತ್ತೆ. ಹಾಗೆಯೇ ನೀನು ಹೇಳಿದ ಮಾತನ್ನು ಕೇಳೋದಿಲ್ಲ, ಅದೇ ದೊಡ್ಡ ಪ್ರಾಬ್ಲಮ್ ಅಂತ ಸಂಗೀತ ಹೇಳ್ತಾರೆ. ಇದಕ್ಕೆ ಪ್ರತಾಪ ಬೇಸರ ಮಾಡಿಕೊಂಡು ನಂತರ ಕಾರ್ತಿಕ್ ಬಂದಂತಹ ಸಂದರ್ಭದಲ್ಲಿ ಮಾತನಾಡ್ತಾರೆ. ಇನ್ನು ಎಷ್ಟು ದಿನ ನಾನು ಗಾಬರಿ ಆಗ್ತೀನಿ, ಪ್ಯಾನಿಕ್ ಆಗ್ತೀನಿ ಅಂತ ಇದೇ ರೀತಿ ಕಾರಣಗಳನ್ನು ಕೊಡ್ತೀರಾ ಅಂತ ಭಾವುಕರಾಗಿ ಪ್ರತಾಪ್ ಕಾರ್ತಿಕ್ ಜೊತೆ ಮಾತನಾಡಿದ್ದಾರೆ. ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಪ್ರತಾಪ್ಗೆ ಅವಕಾಶ ಮಿಸ್ ಆಗಿದ್ದು ಅದು ಕೂಡ ತಾನು ನಂಬಿದ ದೀದಿಯರಿಂದಲೇ ಅನ್ನೋದು ಎಷ್ಟು ಸರಿ ಅಂತ.